ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ 21ನೇ ವಾರ್ಡ್ಗೆ ಸೇರಿದ ಆರ್ಎಂಸಿ ಯಾರ್ಡ್ನಲ್ಲಿ ನಿರ್ಮಿಸಿದ್ದ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗೆ ತಡೆಯಾಗಿರುವುದರ ಬಗ್ಗೆ ವಾರ್ಡ್ ಸದಸ್ಯ ತೌಸಿಫ್ ಅಹಮದ್ ಜಿಲ್ಲೆಯ ಜನರ ನಾಡಿಮಿಡಿದ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಭಾನುವಾರ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆ ಮಾಡಲು ಆಗಮಿಸಿದ ಸಂಸದರಾದ ಡಾಕ್ಟರ್ ಮಂಜುನಾಥ್ ಅವರಿಗೆ ವಾರ್ಡ್ ಸದಸ್ಯರಿಲ್ಲದೆ ಉದ್ಘಾಟನೆ ಮಾಡುತ್ತಿರುವುದು ಸರಿಯಲ್ಲ ಎಂದು ವಾರ್ಡ್ ಜನರು ತಡೆ ಹಿಡಿದಿದ್ದಾರೆಯೇ ವಿನಃ ಇದರಲ್ಲಿ ಯಾವ ದುರುದ್ದೇಶವೂ ಇಲ್ಲ ಎಂದರು. ನಿರ್ಮಾಣವಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಅಗತ್ಯವಾದ ಸೌಲಭ್ಯವನ್ನು ಒದಗಿಸಿದ್ದೇವೆ. ಆದರೆ ಸೌಜನ್ಯಕ್ಕಾದರೂ ಇದೇ ವಾರ್ಡ್ನ ನಗರಸಭಾ ಸದಸ್ಯರನ್ನು ಆಹ್ವಾನಿಸದಿರುವುದು ಬೇಸರ ತಂದಿದೆ ಎಂದು ತಿಳಿಸಿದರು. ಶುದ್ಧ ಕುಡಿಯುವ ನೀರಿನ ಘಟಕ ನೀಡಿರುವ ಸಂಸದರಾದ ಡಾಕ್ಟರ್ ಮಂಜುನಾಥ್ ರವರ ಬಗ್ಗೆ ಎಷ್ಟು ಶ್ಲಾಘನೆ ಮಾಡಿದರೂ ಸಾಲದು, ಆದರೆ ನಗರಸಭಾ ಸದಸ್ಯರನ್ನೇ ಕಡೆಗಣಿಸಿರುವುದು ಸರಿಯೇ ಎಂದ ಅವರು ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಲ್ಪಸಂಖ್ಯಾತ ಯುವ ಮುಖಂಡ ಅತೀಕ್ ಮುನ್ನವರ್, ಫರೀದ್ ಅಹಮದ್, ಅಸ್ಲಂ ಪಾಸಾ, ಸೈಯದ್ ಬಾಬು, ಜಮೀರ್ ಖಾನ್, ಅಬ್ಸರ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ವಾರ್ಡ್ ನಂಬರ್ 21 ಅಲ್ಲಿರುವ ವಾಟರ್ ಫಿಲ್ಟರ್ ನಿನ್ನೆ ಉದ್ಘಾಟನೆ ಆಯಿತು. MP ಮಂಜುನಾಥ್ ಅವರು ಬಂದಿದ್ರು ಉದ್ಘಾಟನೆಗೆ. ಅಂದ್ರೆ ಯಾವ ಮಾಹಿತಿ ಇರ್ಲಿಲ್ಲ. ಅಂದ್ರೆ ಮಾಹಿತಿ ಕೊಡ್ತಿದ್ರೆ ನಾವು ಅವ್ರಿಗೆ ಸನ್ಮಾನ ಮಾಡ್ತಿದ್ವಿ. ನಮ್ಗೂ ಆಸೆ ಇತ್ತು ಸನ್ಮಾನ ಮಾಡಕ್ಕೆ. ಜನಗಳೆಲ್ಲ ಕ್ವಶನ್ ಮಾಡ್ತಾರೆ, ಯಾಕೆ ನೀವು ಬಂದಿಲ್ಲ ಅಂತ ಕ್ವಶನ್ ಮಾಡಿದ್ರು. ಅಂದ್ರೆ ಜನಗಳಿಗೆ ನಾನು ಉತ್ತರ ಕೊಡಕ್ ಆಗಿಲ್ಲ. ಆದ್ರೆ ಇವ್ರು ಕೇಳೋದಕ್ಕೆ, ನಗರಸಭೆಯಲ್ಲಿ ಕೇಳೋದಕ್ಕೆ ನಮ್ಗೆ ಏನು ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ನಗರಸಭೆಯವರು. ಮತ್ತೆ ನನ್ಗೂ ಯಾರು ಫೋನ್ ಮಾಡ್ಲಿಲ್ಲ. ಇಲ್ಲಿ ಏಕಾಏಕಿ ಬಂದು ಇದ್ ಮಾಡಕ್ ಹೋದ್ರು, ಅಂದ್ರೆ ಉದ್ಘಾಟನೆ ಮಾಡಕ್ ಹೋದ್ರು. ಇಲ್ಲಿ ಜನಗಳೆಲ್ಲ ನಿಲ್ಸವ್ರೆ. ಮತ್ತೆ ಅವರು ಬರ್ಲಿ, ನಮ್ಮ MP ಸಾಹೇಬರು ಬರ್ಲಿ, ಅವ್ರಿಗೂ ಗೌರವ ಕೊಡ್ತೀವಿ. ಮತ್ತೆ ಉದ್ಘಾಟನೆ ಮಾಡ್ತೀವಿ. ಎಷ್ಟು ಮನೆಗಳಿದೆ ಸರ್? ಇಲ್ಲಿ ಟೋಟಲ್ 72 ಕ್ವಾರ್ಟರ್ಸ್ ಇದೆ. 72 ಕ್ವಾರ್ಟರ್ಸ್ ಇದೆ ಅಣ್ಣ. ಇಲ್ಲಿ ಮುಂಚೆಯಿಂದ ಈಗ ಇವ್ರು ಎಲೆಕ್ಷನ್ ಗೆದ್ದಿದ್ದಾಗಿಂದ ಇಲ್ಲೊಂದು ಟ್ರೈನ್ ವ್ಯವಸ್ಥೆ ಇರಲಿಲ್ಲ, ಒಂದು ರೋಡ್ ಅನ್ನೋದು ಇರಲಿಲ್ಲ, ನೀರು ವ್ಯವಸ್ಥೆ ಚೆನ್ನಾಗಿರ್ಲಿಲ್ಲ. ಪ್ರತಿಯೊಂದು ಮನೆಗೂ ಈಗ ನೀರಿದೆ, ರೋಡ್ ವ್ಯವಸ್ಥೆ ಚೆನ್ನಾಗಿದೆ, ಚರಂಡಿ ಇದೆ. ಇಲ್ಲಿ ವಾಸ್ತವ ಇರೋ ಜನಗಳು ಅವ್ರ ಬಾಯಿಂದಾನೆ ಕೇಳ್ಕೊಬರ್ತಾವು. ಇವ್ರು ಬಂದಾದ್ಮೇಲೆ ಏನೇನು ಕೆಲಸ ಮಾಡಿದ್ದಾರೆ, ಎಷ್ಟು ಒಳ್ಳೆ ಕೆಲಸಗಳಾಗಿದೆ. ಇದೇ ವಾಟರ್ ಫಿಲ್ಟರ್ಗೆ ಈಗ ಬೋರ್ ವ್ಯವಸ್ಥೆ, ಬೋರ್ ಕಲೆಕ್ಷನ್ ಕೊಡಿಸ್ಬೇಕಾದ್ರೆ ಸದಸ್ಯರು ನಿಂತ್ಕೊಂಡು ಆ ಕೆಲಸ ಮಾಡಿಸಿದ್ದಾರೆ. ಕರೆಕ್ಟ್ ವ್ಯವಸ್ಥೆ ಎಲ್ಲ ಮಾಡಿಸಿದ್ದಾರೆ. ನಿಮಗೆ ನೋವು ಏನಿದೆ ಅಂತ ಹೇಳಿದ್ರೆ, ಸಂಸದರು ಬಂದ್ರು, ನಮಗೆ ತುಂಬಾ ಖುಷಿ ಇದೆ. ಇದು ವಾಟರ್ ಫಿಲ್ಟರ್ ಮಾಡ್ಕೊಟ್ಟಿರೋದು 4 ಜನಕ್ಕೆ ಅನುಕೂಲ, ಒಳ್ಳೆ ಕೆಲಸ ಮಾಡಿಸೋರೆ. ಈ ಡೊನೇಟ್ ಮಾಡಿರೋರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಈ ವಾಟರ್ ಫಿಲ್ಟರ್ ಡೊನೇಟ್ ಮಾಡಿರೋರು ಕಾಂಟ್ಯಾಕ್ಟ್ ಮಾಡಿದ್ರು. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಸದಸ್ಯನಿಗೆ ಒಂದು ಮಾತು ತಿಳಿಸ್ಕೊಟ್ಟಿದ್ರೆ ಅವು ಏನೋ ಒಂದು ಗೌರವ ಸಲ್ಲಿಸಕ್ಕೆ ಏನೋ ಒಂದು ಆಸೆ ಇಟ್ಕೊಂಡಿದ್ರು, ಅದು ಮಾಡ್ತಾ ಇದ್ರು. ಬಟ್ ಅದನ್ನ ಅವರು ಉಳಿಸ್ಕೊಳ್ಳಿಲ್ಲ. ಅಷ್ಟೇ ಬೇಜಾರಿರೋದು. ಅದನ್ನ ಅವ್ರು ಉಳಿಸ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ, ಜನಗಳ ಆಕ್ರೋಶ ಇವೆಲ್ಲ ಇರ್ತಾ ಇರಲಿಲ್ಲ. ನಿನ್ನೆ ಜನ ಆಕ್ರೋಶ ಮಾಡಿರೋದು ಏನಕ್ಕೆ ಅಂತ ಹೇಳಿದ್ರೆ, ಅವ್ರ ವಾರ್ಡ್ ಕೌನ್ಸಿಲರು ಅವ್ರಿಗೆ ಪ್ರತಿಯೊಂದಕ್ಕೂ ಒಳ್ಳೇದಕ್ಕೂ ಕೆಟ್ಟದಕ್ಕೂ ಬಂದಿರುತ್ತು. ಈ ಟೈಮಲ್ಲಿ ಒಳ್ಳೆ ಕೆಲಸ ಮಾಡುವಾಗ ನಮ್ಮ ಕೌನ್ಸಿಲರ್ಗೆ ಯಾಕೆ ಇರಲಿಲ್ಲ ನಮ್ಮ ಕೌನ್ಸಿಲರು ಅನ್ನೋದು ಆಕ್ರೋಶ ಅಷ್ಟೇ, ಏನಿಲ್ಲ. ಯಾರಿಂದಾನು ನಮಗೆ ಏನು ಇದಿಲ್ಲ. ಬಟ್ ಏನಂತ ಹೇಳಿದ್ರೆ, ಒಂದು ನೋವು ಎಲ್ಲೋ ಒಂದು ಇರ್ತದೆ. ಒಬ್ರು MP ಬಂದು ಒಂದು ಮಾಹಿತಿ ತಿಳಿಸಿದ್ರೆ ಒಳ್ಳೇದಾಗೋದು, ಅವ್ರಿಗೂ ಒಳ್ಳೇದಾಗೋದು, ಸದಸ್ಯರಿಗೂ ಒಳ್ಳೇದಾಗೋದು. ಇದು ಫಿಲ್ಟರ್ ಕಟ್ಟಕ್ ಮುಂಚೆ ಅವರು ಪ್ರತಿಯೊಂದು ಬೆಡ್ ಕಟ್ಟಕ್ ಇರ್ಲಿ, ಮತ್ತೆ ಪವರ್ ಕನೆಕ್ಷನ್ ಇರ್ಲಿ, ಮತ್ತೆ ವಾಟರ್ ಕನೆಕ್ಷನ್ ಇರ್ಲಿ, ಎಲ್ಲ ಅವ್ರಿಗೆ ನೀನ್ ಸಪೋರ್ಟ್ ಮಾಡಿದೀನಿ. ಉದ್ಘಾಟನೆ ದಿವಸ ಒನ್ ಡೇ ಬಿಫೋರ್ ಹೇಳಲಿಲ್ಲ ನನಗೆ, ಈ ತರ ಬರ್ತಾ ಇದ್ದೀವಿ, ಉದ್ಘಾಟನೆ ಐತೆ, ನೀವು ಬನ್ನಿ ಅಂತ ಒಂದು 10 ಮಿನಿಟ್ಸ್ ಬಿಫೋರ್ ಫೋನ್ ಮಾಡವ್ರೆ, ಉದ್ಘಾಟನೆಗೆ ಬರ್ತಾ ಇದೀವಿ ಅಂತ. ಆ ಟೈಮಲ್ಲಿ ನಮಗೂ ಏನೋ ಯಾರಿಂದ ವಿಚಾರನೂ ಗೊತ್ತಿಲ್ಲ, ಹೆಂಗ್ ಬರ್ಲಿ ಅಂತ ಅವ್ರು ಕ್ವಶನ್ ಮಾಡಿದೆ ನಾನು. ಅವ್ರು ಏನು ಉತ್ತರ ಕೊಟ್ಟಿಲ್ಲ. ಈ ರೂಪ ತರೋ ಗಂಟ ಅವ್ರು ಬೇಕಾಗಿತ್ತು. ರೂಪ ತಂದಾದ್ಮೇಲೆ ಟೇಪ್ ಕಟ್ ಮಾಡಕ್ ಅವ್ರು ಬಂದ್ ಮಾಡಿದ್ರು. ಒಳ್ಳೇದಾಗ್ಲಿ. ನಾವ್ ಯಾರಿಗೂ ಏನು ಕೆಟ್ಟದಾಗ ಹೇಳಲ್ಲ. ನಮ್ಮ ಸದಸ್ಯರಿಗೂ ಒಂದು ಮಾಹಿತಿ ತಿಳಿಸಿದ್ರೆ ನಮಗೂ ಒಂದು ಖುಷಿ ಇರೋದು, ಎಲ್ಲ ಸದಸ್ಯರಿಗೂ ಖುಷಿ ಇರೋದು. ನೆಕ್ಸ್ಟ್ ಇನ್ನೊಂದು ನಾವು ಲೋಕಲ್ ಬಾಡಿ ಎಲ್ಲ ಸೇರ್ಕೊಂಡು ಒಂದು ಉದ್ಘಾಟನೆ ನಾವು ನಿಮ್ಮ ಮುಖಾಂತರನೇ ಮಾಡ್ತೀವಿ.